ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗಂದು ಫಸ್ಟ್ನೇ ವರ್ಷದ ಬರ್ತಡೇ ಫುಲ್ಲು ಬೋರಿಂಗಾಗಿ ಆಯಿತು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಕೇಕ್ ಎಲ್ಲ ಕಟ್ ಮಾಡಿ ತಿನ್ನೋ ಟೈಮಲ್ಲಿ ಒಂದು ಘಟನೆ ನಡೀತು ಫ್ರೆಂಡ್ಸ್. ಅದನ್ನು ಯಾವಾಗಲೂ ಮರೆಯೋಕ್ಕಾಗಲ್ಲ. ಅದು ಗಂಡು ಮಕ್ಕಳಿಗೆ ಏನೂ ಅನಿಸಲ್ಲ ಫ್ರೆಂಡ್ಸ್, ಬಿಡಿ ಅದು ಕಾಮನು ಹಂಗೆ ಹಿಂಗೆ ಅಂತಾರೆ. ಆದರೂ ಮನೇಲಿರೋ ಒಂದು ಹೆಣ್ಣು ಹುಡುಗಿಗೆ, ಅದು ಗೃಹಿಣಿ ಆದವ್ರಿಗೆ ಭಾಳ ಆದರೂ ಆ ಥರ ವಿಚಾರದಲ್ಲಿ ತುಂಬ ಟೆನ್ಷನ್ ಇರುತ್ತೆ ಫ್ರೆಂಡ್ಸ್. ಏನಾಯಿತು ಈ ಥರ ಯಾಕಾಯಿತು ಅನ್ನೋ ಪ್ರಶ್ನೆಗಳು ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಬಿಡಲಿದ್ದಷ್ಟು ನನಗೆ ಕಾಡ್ತಾಯಿತ್ತು ಫ್ರೆಂಡ್ಸ್. ಅದು ತುಂಬಾ ಬೇಜಾರಾಯಿತು. ಪ್ರತಿ ವರ್ಷ ಬರ್ತಡೆಗೂ ಆ ವಿಚಾರ ಜ್ಞಾಪನ ಬಂದೇ ಬರುತ್ತೆ. ಫಸ್ಟ್ನೇ ವರ್ಷದ ಬರ್ತಡೆಗೆ ಈ ಥರ ಆಯ್ತಲ್ಲ ಅಂತ. ಎಲ್ಲರೂ ಕೇಕ್ ಕಟ್ ಮಾಡಿಕೊಂಡು ತಿನ್ನೋ ಟೈಮಲ್ಲಿ ಈ ಥರ ಆಯಿತು ಅಂದರೆ ತುಂಬ ಬೇಜಾರಾಗುತ್ತೆ. ಬಂದಿರೋರೆಲ್ಲ ಏನು ಬೇಜಾರ ಮಾಡ್ಕೊಬೇಡ ಬಿಡು, ಏನೂ ಆಗೋಲ್ಲ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಅದು ಮಂಗಳವಾರ ಈ ಥರ ಘಟನೆ ನಡೆದರೆ ಯಾವುದೇ ಹೆಣ್ಮಕ್ಳಿಗೆ ಅದು ತುಂಬ ಬೇಜಾರಾಗುತ್ತೆ. ಅದರಲ್ಲೂ ನನಗಂತೂ ನೈಟೆಲ್ಲ ನಿದ್ದೆನೇ ಬಂದಿಲ್ಲ ಫ್ರೆಂಡ್ಸ್. ಯಾಕೆ ಹಿಂಗಾಯಿತು ಅಂತ ಈ ಥರ ಮುಂದೆ ಏನಾದರೂ ನಮಗೆ ಕಷ್ಟ ಬರುತ್ತಾ ಅಂತೆಲ್ಲ ಮೈಂಡಲ್ಲಿ ಯೋಚನೆ ಬರ್ತಾಯಿತ್ತು ನನಗೆ. ಅದಾದಮೇಲೆ ಅವತ್ತು ನೈಟ್ ಫುಲ್ ನಂಗೆ ನಿದ್ದೆನೇ ಬಂದಿಲ್ಲ ಫ್ರೆಂಡ್ಸ್. ಇತ್ತು ಅಂತ ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಯಾರೂ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಬಟ್ಟೆ ಎಲ್ಲ ಇತ್ತು ಫ್ರೆಂಡ್ಸ್. ಬಟ್ಟೆ ತೊಳೆಯೋದು ಸ್ವಲ್ಪ ಬಟ್ಟೆ ಇದೆ, ಹಂಗಾಗಿ ನಾನು ಕೈಯಲ್ಲೇ ವಾಶ್ ಮಾಡಿಕೊಂಡೆ. ಅದಾದಮೇಲೆ ನೀಟಾಗಿ ಕಬೋರ್ಡ್ಸು ಎಲ್ಲ ಕ್ಲೀನ್ ಮಾಡಿ ಒರೆಸಿಟ್ಕೊಳ್ತಾ ಇದ್ದೀನಿ. ಸಾಯಂಕಾಲಕ್ಕೆ ಬೇಕಾಗಿರೋ ಪ್ಲೇಟ್ಸು ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ. ನಾನು ಗ್ರ್ಯಾಂಡಾಗಿ ಬರ್ತಡೇ ಮಾಡಲಿಲ್ಲ, ಯಾರೂ ಇರಲಿಲ್ಲ. ನನ್ನ ತಂಗಿ, ನನ್ನ ತಮ್ಮ, ನಮ್ಮ ರಿಲೇಷನ್ಸ್ ಎಲ್ಲರೂ. ಮತ್ತು ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲ ಫ್ರೆಂಡ್ಸ್, ಯಾರಾದರೂ ಬರೋಕ್ಕೆ. ಮತ್ತು ಊರಲ್ಲಿ ಸತ ಜಾತ್ರೆ ಇದೆ ನಮ್ಮ ಅಮ್ಮ ಮನೇಲಿ, ಹಂಗಾಗಿ ನನ್ನ ತಂಗಿ ಮತ್ತು ನನ್ನ ತಮ್ಮ ಇವ್ರು ಯಾರೂ ಬರಲಿಲ್ಲ. ಹಾಗೆ ಬಟ್ಟೆ ಎಲ್ಲ ತೊಳೆದಾಯಿತು. ಟೆರೆಸ್ ಮೇಲೆ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬಂದೆ. ಸ್ವಲ್ಪ ಕೈಯಲ್ಲೆಲ್ಲ ಬಟ್ಟೆ ಹಿಂಡೋಕ್ಕಾಗಲ್ಲ ಫ್ರೆಂಡ್ಸ್ ನನಗೆ, ಹಂಗಾಗಿ ನಾನು ಡ್ರೈಯರ್ಗೆ ಹಾಕ್ಕೊತೀನಿ ವಾಷಿಂಗ್ ಮಿಷಿನಲ್ಲಿ. ಕೈಯಲ್ಲಿ ತೊಳೆದು ಡ್ರೈಯರಲ್ಲಿ ಹಾಕ್ಕೊಂಡು ಬಂದೆ. ಒಂದು 5 ನಿಮಿಷ, ಒಂದು 10 ನಿಮಿಷ ಆರಿಕೊಂಡ್ರೆ ಸಾಕು ಬಿಸಿಲಿಗೆ ಅಂತ ತೊಗೊಂಬಂದು ಹಾಕಿದ್ದೀನಿ. ಮತ್ತು ನನ್ನ ಮಗನ ಶೂ ಎಲ್ಲ ಒಣಗಾಕಿದ್ದೆ, ಅದನ್ನೆಲ್ಲ ತೊಗೊಂಬಂದು ಒಳಗಡೆ ಇಟ್ಟೆ. ಈ ಗಿಡದಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಬೆಳೆದಿತ್ತು. ಇದು ಕೆಳಗಡೆ ಮನೆಯವ್ರ ಗಿಡ. ಅದಾದಮೇಲೆ ನಾವು ಸಂಜೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಊರಲ್ಲಿ ಜಾತ್ರೆ ಇದೆ, ಹಂಗಾಗಿ ಜಾತ್ರೆ ಇನ್ನೊಂದು 2-3 ದಿವಸ ಇದೆ, ಹಂಗಾಗಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅದಕ್ಕೆ ದೇವರ ಸತೆ ಏನು ಜಾಸ್ತಿ ಅಲಂಕಾರ ಎಲ್ಲ ಮಾಡಿರಲಿಲ್ಲ. ಮತ್ತು ಬಾಕಿ ಟೈಮಲ್ಲೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಫ್ರೆಂಡ್ಸ್. ಜಾತ್ರೆ ಇತ್ತಲ್ಲ, ಮತ್ತು ದೇವ್ರ ಮನೆ ಮತ್ತು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಂಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿದ್ರು. ಇದು ರಾಮ ಲಕ್ಷ್ಮಣ ಸೀತೆ ಇದೆಲ್ಲ ಇದೆ ಫ್ರೆಂಡ್ಸ್. ನೋಡೋಕೆ ಮತ್ತು ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್, ಸಖತ್ತು ದೊಡ್ಡ ಜಾತ್ರೆ. ಮತ್ತು ಹೊಸ್ಕೂರು ಜಾತ್ರೆ ಅಂತ ಕೇಳ್ತಿರೋ ಫ್ರೆಂಡ್ಸ್, ಅದೇನೆ. ನಾನು ನನ್ನ ಮಗನ ಕರ್ಕೊಂಡು ಹೋಗಿದ್ದೆ. ಅವನು ಎಷ್ಟು ಕಿತಾಪತಿ ಮಾಡ್ತಿರ್ತಾನೆ ನೋಡಿ. ಆ ಕಂಬಿ ವಾಪಸ್ಸು ನಾವು ಮನೆಗೆ ಹೋಗೋಣ ಬಾ ಅಂದರೆ ಬರ್ತಾನೆ ಇರಲಿಲ್ಲ. ಅದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದೇ ತೇರು ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ. ಮದ್ದೂರಮ್ಮ ದೇವಿದಿದು ದೇವಸ್ಥಾನ. ಫುಲ್ಲು ನಮ್ಮ ಏರಿಯಾ ಫುಲ್ಲು ಲೈಟಿಂಗ್ಸು, ಫುಲ್ಲು ಜಾತ್ರೆ ಸಖತ್ತು ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ಏಳೂರಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಜಾತ್ರೆನ. ತುಂಬ ಚೆನ್ನಾಗಿರುತ್ತೆ. ತೇರು ನೋಡಿ ಫ್ರೆಂಡ್ಸ್, ಎಷ್ಟು ಎತ್ತರದಾಗಿರುತ್ತೆ. ಎಷ್ಟು ನೋಡೋಕೆ ಎಲ್ಲಿ ಎಷ್ಟು ದೂರ ಬಿಲ್ಡಿಂಗಿಂದ ನಿಂತ್ಕೊಂಡು ನೋಡಿದ್ರೂ ಕಾಣಿಸುತ್ತೆ. ಅದಾದಮೇಲೆ ನಾವು ಹಂಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಕೇಕ್ ತೊಗೊಬಂದೆ. ಖುಷಿಗೆ 1.5 kg ಕೇಕ್ ತೊಗೊಂಬಂದಿದ್ವಿ ಸಾಕು ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಾನು ವಾಯ್ಸ್ ಓವರ್ ಕೊಡೋಲ್ಲ, ಹಂಗೆ ನೋಡ್ಕೊಳ್ತಾ ಹೋಗಿ ಫ್ರೆಂಡ್ಸ್. ಚೆನ್ನಾಗಿದೆ ನೋಡಿ. ಅವ್ನು ಸ್ವಲ್ಪನೂ ಹೆದರ್ಕೊಂಡಂಗೆ ಹೆಂಗೆ ನಿಂತ್ಕೊಂಡಿದ್ದಾನೆ. ಅವನೇನು ಭಯನೇ ಪಡ್ತಾಯಿರಲಿಲ್ಲ ಫ್ರೆಂಡ್ಸ್, ಏನಕ್ಕೂ ಭಯ ಪಡ್ತಿರ್ಲಿಲ್ಲ. ಸುಮ್ಮನೆ ನಿಂತ್ಕೊಳ್ಳೋಣ, ನೋಡೋಣ ಅವನು ಆಶ್ಚರ್ಯವಾಗಿ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇವರೆಲ್ಲ ನನ್ನ ಫ್ರೆಂಡ್ಸ್. ಫಸ್ಟ್ ಈ ಏರಿಯಾಗೆ ಬಂದಾಗಿಂದ ನನ್ನ ಫ್ರೆಂಡ್ಸ್ ಇದ್ದಾರೆ. ಸ್ವಲ್ಪ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ. ಏ ಪಾಪು ಖುಷಿ ಬಾ, ಕಟ್ ಮಾಡಿ ಬಂದಿ ನೋಡು. ಹಲೋ ಪಾಪು, ಇಲ್ಲಿ ಗಿಫ್ಟ್ ನೋಡಿ ಫ್ರೆಂಡ್ಸ್. ಅವನು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಾನೆ, ಯಾರಾದರೂ ಇಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಷ್ಟು ಟೈಟಾಗಿ ಇಟ್ಕೊಂಡಿದ್ದಾನೆ. ಇವಾಗ ಕೆಳಗಡೆ ಬಿಟ್ಟ, ಮತ್ತು ಅದನ್ನ ಎತ್ತಿಡ್ಕೊತಾನ ಅವನು. ಆ ಥರ ಚೆನ್ನಾಗಾಯಿತು ಬರ್ತಡೇ ಎಲ್ಲ. ಇವ್ರು ನನ್ನ ಫ್ರೆಂಡು, ಹಳೆ ಮನೆ ಹತ್ರ ಇದ್ದಾರೆ ಇವರೆಲ್ಲ. ಇವಾಗ ಸ್ವಲ್ಪ ಮನೆ ದೂರ ಆಯಿತು ಫ್ರೆಂಡ್ಸ್, ಇಲ್ಲಾಂದರೆ ತುಂಬ ಜನ ಬಂದಿರೋರು ಬರ್ತಡೇಗೆ. ನಂಗೆ ಈ ಸ್ವಲ್ಪ ನನ್ನ ಮಗಂಗೆ ಸ್ಕೂಲಿಗೆ ಹತ್ರ ಆಗಲಿ ಅಂತ ನಾನು ಈ ಕಡೆ ಏರಿಯಾಗೆ ಶಿಫ್ಟ್ ಆದೆ.
ಹಾಗಾಗಿ ಸ್ವಲ್ಪ ಈ ಕಡೆ ಏರಿಯಾದಲ್ಲಿ ನಮ್ಮ ಫ್ರೆಂಡ್ಸ್ ಕಮ್ಮಿ. ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ಆ ಕಡೆ ಹೋದರೆ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ. ಇವರೆಲ್ಲ ಅಲ್ಲಿಂದನೇ ಬಂದಿರೋರು. ಇವರು ನನ್ನ ಮೈದ್ನ. ಇವರು ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿರೋರು ನಮ್ಮ ಕೆಳಗಡೆ ಮನೆ ಹುಡುಗಿ ಫ್ರೆಂಡ್ಸ್. ಅವಳಿಗೆ ಕನ್ನಡ ಬರಲ್ಲ, ಅವಳು ಹಿಂದಿ, ಒರಿಸ್ಸಾ ಸೈಡ್ ಅವರು. ನಾವೇನು ಮಾತಾಡ್ತಿದ್ರು ಆಶ್ಚರ್ಯವಾಗಿ ನೋಡ್ತಾ ಇದ್ಲು ಅವಳು. ಅವಳಿಗೆ ಅಷ್ಟು ಕನ್ನಡ ಏನು ಬರಲ್ಲ, ಹಿಂದಿ ಅಷ್ಟೇ ಬರುತ್ತೆ. ಬಟ್ ನನಗೆ ಹಿಂದಿ ಬರುತ್ತಲ್ಲ, ಹಂಗಾಗಿ ಅವಳು ಹಂಗೆ ಮಾತಾಡಿಸ್ತಾರೆ ಕೆಳಗಡೆ ಹೋದಾಗ ಬಂದಾಗೆಲ್ಲ ಪಾಪು ಹತ್ರ. ಇವ್ರ ಹಸ್ಬೆಂಡು ಅವ್ರ ಹತ್ರ ಫೋಟೋ ತೆಗೆಸ್ಕೊಳಕ್ಕೆ ಹೋಗೋಕ್ಕೆ ಅಳ್ತಾ ಇದ್ದ. ಆದ್ರೂ ನಾವು ಅವ್ರು ಎತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಅವನಿಗೆ ಅವ್ರ ಭಾಷೆ ಗೊತ್ತಾಗ್ತಿರ್ಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಅನ್ಸುತ್ತೆ. ತುಂಬ ಇಷ್ಟಪಡ್ತಾರೆ ಕೆಳಗಡೆ ಮನೆ ಹುಡುಗಿ. ಇವರೆಲ್ಲ ನನ್ನ ಫ್ರೆಂಡ್ಸ್. ನನ್ನ ಫ್ರೆಂಡ್ ಮಗ, ನನ್ನ ಮಗಂಗೂ 1-2 ತಿಂಗಳು ಹೆಚ್ಚು ಹಾಗಾಗಿ ನನ್ನ ಫ್ರೆಂಡ್ಸಿಗೆ ಸ್ವಲ್ಪ ವಿಡಿಯೋ ಮಾಡೋಕೆ ಕೊಟ್ಟಿದ್ದೆ. ಅವ್ರಿಗೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಇನ್ನೂ ಜಾಸ್ತಿನೇ ವಿಡಿಯೋ ಇತ್ತು. ನಮ್ಮ ಮೈದ್ನ ಅವ್ರಿಗೆಲ್ಲ ಕೊಟ್ಟಿದ್ದೆ. ಇಷ್ಟು ಬರ್ತಡೇ ಕೆಲಸ ಆಯಿತು ಫ್ರೆಂಡ್ಸ್. ಬರ್ತಡೇ ಆಗಿ ಕೇಕ್ ತಿನ್ನೋ ಟೈಮಲ್ಲಿ ನಮ್ಮ ಮನೇಲಿ ಕಳಿಸೋ ಮತ್ತು ಫೋಟೋ ಎಲ್ಲ ಬಿದ್ದು ಹೊಡೆದೋಯ್ತು ಫ್ರೆಂಡ್ಸ್. ನನಗಂತೂ ಭಾಳ ಬೇಜಾರಾಯಿತು. ಏನಕ್ಕೆ ಬಿತ್ತು, ಯಾಕೆ ಬಿತ್ತು ಅಂತ ಏನೂ ಗೊತ್ತಾಗಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಯಾಕೆ ಈ ಥರ ಆಯಿತು ಅಂತ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.